ನಮಸ್ಕಾರ. ಇದು ರೇಡಿಯೋ ಅಕ್ಷರ, ಮೌನಕ್ಕೂ ಮಾತು ನೀಡುವ ಒಂದು ಸಣ್ಣ ಪ್ರಯತ್ನ. ನಾನು ನಿಮ್ಮ ಆರ್ಜೆ ಅಕ್ಷರ. ಹೇಗಿದ್ದೀರಾ? ಇವತ್ತು ನಾವೆಲ್ಲರೂ ಎಷ್ಟೊಂದು ಬ್ಯುಸಿಯಾಗ್ಬಿಟ್ಟಿದೀವಿ ಅಲ್ವಾ? ನಮ್ಮ ಮನೇಲಿ ಏನಾಗ್ತಿದೆ, ಅಪ್ಪ ಅಮ್ಮನ್ಗೆ ಏನಾಗ್ತಿದೆ ಅಂತ ಕೇಳೋಕೆ ನಮ್ಮ ಹತ್ರ ಟೈಮ್ ಇಲ್ಲ. ಆದ್ರೆ ಎಲ್ಲೋ ಇರುವ ನಮ್ಮ ಫ್ರೆಂಡು ಇವತ್ತು ಮಧ್ಯಾಹ್ನ ಯಾವ ಹೋಟೆಲ್ನಲ್ಲಿ ಏನ್ ತಿಂದ ಅಂತ ವಾಟ್ಸ್ಆ್ಯಪ್ ಸ್ಟೇಟಸ್ ನೋಡಿ ಲೈಕ್ ಮಾಡೋಕೆ ಮಾತ್ರ ನಮ್ಮ ಹತ್ರ ಟೈಮ್ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ತಗೊಂಡು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಓಪನ್ ಮಾಡ್ತೀವಿ. ಅಲ್ಲಿ ನೋಡಿದ್ರೆ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ. ಯಾರೋ ಫಾರಿನ್ ಟ್ರಿಪ್ ಹೋಗಿದ್ದಾರೆ, ಇನ್ನಾರೋ ಹೊಸ ಕಾರ್ ತಗೊಂಡಿದ್ದಾರೆ, ಯಾರೋ ಪಾರ್ಟಿ ಮಾಡ್ತಿದ್ದಾರೆ. ಪ್ರತಿಯೊಂದು ಫೋಟೋದಲ್ಲೂ ಬರೀ ನಗು, ಬರೀ ಸಂಭ್ರಮ. ಅದನ್ನ ನೋಡಿದ ತಕ್ಷಣ ನಮ್ಮ ಮೆದುಳಿನಲ್ಲಿ ಒಂದು ವಿಚಿತ್ರವಾದ ಹೋಲಿಕೆ ಶುರುವಾಗುತ್ತೆ. ಅರೆ, ಎಲ್ಲರ ಲೈಫು ಎಷ್ಟೊಂದು ಸೂಪರ್ ಆಗಿದೆ, ಅವರೆಲ್ಲ ಎಷ್ಟು ಲಕ್ಕಿ. ಆದ್ರೆ ನನ್ನ ಲೈಫ್ ಮಾತ್ರ ಯಾಕಿಷ್ಟು ಬೋರ್ ಆಗಿದೆ, ನಂಗ್ಯಾಕೆ ಇಷ್ಟೊಂದು ಕಷ್ಟ ಅಂತ ನಮ್ಮಷ್ಟಕ್ಕೆ ನಾವೇ ಕೊರಗೋಕೆ ಶುರು ಮಾಡ್ತೀವಿ ಅಲ್ವಾ? ಅದೇ ನಾವೆಲ್ಲಾದ್ರೂ ಒಂದು ಸುಂದರವಾದ ಟ್ರಿಪ್ ಹೋದ್ರೆ ಅಥವಾ ಒಳ್ಳೆ ಹೋಟೆಲ್ಗೆ ಊಟಕ್ಕೆ ಹೋದ್ರೆ ಏನ್ ಮಾಡ್ತೀವಿ ಹೇಳಿ? ಅಲ್ಲಿಯ ಪ್ರಕೃತಿಯನ್ನ ಎಂಜಾಯ್ ಮಾಡೋದಕ್ಕಿಂತ, ಆ ಬಿಸಿ ಊಟದ ರುಚಿ ನೋಡೋದಕ್ಕಿಂತ ಫೋಟೋ ಚೆನ್ನಾಗ್ ಬಂತಾ, ಬ್ಯಾಕ್ಗ್ರೌಂಡ್ ಸರಿಯಾಗಿದೆಯಾ ಅಂತ 100 ಫೋಟೋ ತೆಗೆಯೋದ್ರಲ್ಲೇ ನಮ್ಮ ಅರ್ಧ ಟೈಮ್ ಕಳೆದು ಹೋಗುತ್ತೆ. ಆಮೇಲೆ ಆ 100 ಫೋಟೋದಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ, ಅದಕ್ಕೊಂದು ಫಿಲ್ಟರ್ ಹಾಕಿ, ಅದಕ್ಕೊಂದು ಇಂಗ್ಲಿಷ್ ಕ್ಯಾಪ್ಷನ್ ಹುಡುಕಿ ಸ್ಟೇಟಸ್ ಹಾಕುವಷ್ಟರಲ್ಲಿ ನಮ್ಮ ಟ್ರಿಪ್ ಮುಗ್ದೇ ಹೋಗಿರುತ್ತೆ. ಒಮ್ಮೆ ಫೋಟೋ ಅಪ್ಲೋಡ್ ಆದ್ಮೇಲೆ ಎಷ್ಟು ಲೈಕ್ಸ್ ಬಂತು, ಯಾರು ಕಮೆಂಟ್ ಮಾಡಿದ್ರು ಅಂತ ಪ್ರತಿ 5 ನಿಮಿಷಕ್ಕೊಮ್ಮೆ ಫೋನ್ ಚೆಕ್ ಮಾಡ್ತೀವಿ. ನಮ್ಗೆ 100 ಲೈಕ್ಸ್ ಬಂದ್ರೂ ಖುಷಿ ಪಡಲ್ಲ. ಆದ್ರೆ ನಮ್ಗಿಂತ ಕಮ್ಮಿ ಇರೋರ್ಗೆ 200 ಲೈಕ್ಸ್ ಬಂದ್ರೆ ಅಲ್ಲಿಗೆ ನಮ್ಮ ನೆಮ್ಮದಿ ಕಂಪ್ಲೀಟ್ ಹಾಳಾಗುತ್ತೆ. ಯೋಚನೆ ಮಾಡಿ, ನಮ್ಮ ಖುಷಿಯ ರಿಮೋಟ್ ಕಂಟ್ರೋಲನ್ನ ನಾವೇ ತಗೊಂಡು ಹೋಗಿ ಬೇರೆಯವರ ಕೈಯಲ್ಲಿ ಕೊಟ್ಟಿದ್ದೀವಿ ಅಲ್ವಾ? ಆದ್ರೆ ಒಂದು ಕಟು ಸತ್ಯ ಹೇಳ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಆ ಸ್ಮೈಲಿಂಗ್ ಫೋಟೋಗಳ ಹಿಂದೆ ಎಷ್ಟೊಂದು ಕಣ್ಣೀರಿದೆ, ಎಷ್ಟೊಂದು ಸಾಲ ಇದೆ, ಎಷ್ಟೊಂದು ಒಂಟಿತನ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲರೂ ತಮ್ಮ ಜೀವನದ ಟ್ರೇಲರ್ ಮಾತ್ರ ತೋರಿಸ್ತಾರೆ. ಯಾರೂ ತಮ್ಮ ಕಷ್ಟಗಳನ್ನ, ತಮ್ಮ ನೋವುಗಳನ್ನ ಅಪ್ಲೋಡ್ ಮಾಡಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದ್ದೇ ಆದ ಒಂದು ಯುದ್ಧ ಇದ್ದೇ ಇರುತ್ತೆ. ಬೇರೆಯವರ ಸುಂದರವಾದ ಟ್ರೇಲರ್ ನೋಡಿ ನಮ್ಮ ಪೂರ್ತಿ ಸಿನಿಮಾವನ್ನ ಕಂಪೇರ್ ಮಾಡ್ಕೊಳ್ಳೋದು ಪ್ರಪಂಚದ ಅತೀ ದೊಡ್ಡ ದಡ್ಡತನ. ನೀವು ಎಷ್ಟೇ ದುಡ್ಡು ಮಾಡಿದ್ರೂ, ಎಷ್ಟೇ ದೊಡ್ಡ ಕಾರ್ ತಗೊಂಡ್ರೂ, ಅದಕ್ಕಿಂತ ದೊಡ್ಡ ಕಾರಿರೋರು, ಅದಕ್ಕಿಂತ ಸುಂದರವಾಗಿರೋರು ಇದ್ದೇ ಇರ್ತಾರೆ. ಆ ಓಟಕ್ಕೆ ಕೊನೆಯೇ ಇಲ್ಲ. ಹಾಗಾಗಿ ಇನ್ಮುಂದೆ ಯಾರ್ದೋ ಫೋಟೋ ನೋಡಿ ನಿಮ್ಮ ಲೈಫನ್ನ ಕಡೆಗಣಿಸಬೇಡಿ. ಯಾವ ಫಿಲ್ಟರ್ ಇಲ್ದೆ ನಿಮ್ಮ ಒರಿಜಿನಲ್ ನಗು ಇದೆಯಲ್ಲ, ಅದು ಆ ಇನ್ಸ್ಟಾಗ್ರಾಮ್ ಫೋಟೋಗಿಂತ 100 ಪಟ್ಟು ಸುಂದರವಾಗಿದೆ. ಬೇರೆಯವರ ಲೈಕ್ಗಾಗಿ ಕಾಯೋದನ್ನ ಬಿಟ್ಟು ನಿಮ್ಮ ಲೈಫನ್ನ ನೀವೇ ಲೈಕ್ ಮಾಡೋಕೆ ಶುರು ಮಾಡಿ. ನಿಮ್ಮ ಬದುಕು ನಿಮಗೆ ಸ್ಪೆಷಲ್. ಇವತ್ತು ನೀವು ಉಸಿರಾಡ್ತಾ ಇದ್ದೀರಾ, ನಿಮಗೆ ಊಟಕ್ಕೆ ಸಿಕ್ಕಿದೆ, ನಿಮಗೆ ಆಶ್ರಯ ನೀಡಲು ಒಂದು ಸುರು ಇದೆ ಅಂದ್ರೆ ನೀವು ಆಲ್ರೆಡಿ ಪ್ರಪಂಚದ ಎಷ್ಟೋ ಜನರಿಗಿಂತ ಅದೃಷ್ಟವಂತರು. ನಿಮಗೂ ಬೇರೆಯವರ ಸ್ಟೇಟಸ್ ನೋಡಿ ಲೈಫ್ ಬೋರ್ ಅಂತ ಅನ್ಸಿದ್ದುಂಟಾ? ಹಾಗಾದ್ರೆ ಕಮೆಂಟ್ ಮಾಡಿ, ನಿಮ್ಮ ಮನಸ್ಸಿನ ಮಾತನ್ನ ನನ್ ಜೊತೆ ಹಂಚಿಕೊಳ್ಳಿ. ಈಗ ಆ ಫೋನಿನ, ಆ ಫೇಕ್ ಪ್ರಪಂಚವನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ನಿಮ್ಮನ್ನ ನೀವು ಪ್ರೀತಿಸುತ್ತಾ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ. ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಬರ್ತೀನಿ. ಟೇಕ್ ಕೇರ್. ಕೇಳ್ತಾ ಇರಿ ರೇಡಿಯೋ ಅಕ್ಷರ.